ದಿನಗಣನೆ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರೇ ಲೋಕಸಭಾ ಚುನಾವಣೆಗೆ ಬಿ ಫಾರ್ಮ್ ಹಂಚಿಕೆ ಮಾಡ್ತಾ ಇದ್ದೀರಿ, ನಾಮಿನೇಷನ್ಗಳು ಫೈಲ್ ಆಗ್ತಾ ಇದ್ದಾವೆ. ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ? 28 ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರ ಈ ಸಲ ಕಾಂಗ್ರೆಸ್ ಗೆಲ್ಲುತ್ತೆ? ಬಹುಶಃ ನನ್ನ ಹೋದ ಎಲೆಕ್ಷನ್ ಮುಂಚಿತವಾಗಿ ಇಲ್ಲಿಗೆ ಬಂದಿದ್ದೆ, ನಿಮ್ಮ ಹತ್ರ ಮಾತಾಡಿದ್ದೀನಿ, ವಿವಿಧ ಪಕ್ಷದ ನಾಯಕರುಗಳನ್ನ ಕುಂಡಿಸಿದ್ದೀನಿ. ಆ ಕಾನ್ಫಿಡೆನ್ಸ್ ಲೆವೆಲ್ ಏನಿತ್ತು ಅದಕ್ಕಿಂತ ಇವತ್ತು ಜಾಸ್ತಿ ಇದೆ. ಅವತ್ತು ಸಂಖ್ಯೆನೇ ಹೇಳಿದ್ರಿ ನೀವು, 135 ಬರ್ತೀವಿ ನೋಡ್ತಾ ಇರಿ ಅಂತ. 136 ಹೇಳಿದ್ರಿ. 136 ಹೇಳಿದ್ರಿ. ಎಸ್, ಅದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಓಕೆ. ಯಾಕೆ ಕಾನ್ಫಿಡೆನ್ಸು ಅಂದರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನೀವು ಮಾಧ್ಯಮದಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಿ. ನಾವೆಲ್ಲ ಒಂದು ಆಧಾರ ಸ್ತಂಭ ಪ್ರಜಾಪ್ರಭುತ್ವಕ್ಕೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ. ನಿಮ್ಗೇನೆಂದರೆ ಪಬ್ಲಿಕ್ಕಲ್ಲಿ ನೀವಾಗಲಿ, ನಿಮ್ಮ ರಿಪೋರ್ಟರ್ಸ್ ಆಗಲಿ, ನೀವು ಜನರಿಗೆ ಫಸ್ಟ್ ಮುಟ್ಟಿಸ್ಬೇಕು. ನೀವೇನು ವಿಚಾರ ಮುಟ್ಟಿಸ್ತೀರಿ ಅದು ಸತ್ಯ ಆಗಬೇಕು. ನೀವು ಇಲ್ಲಿ ಬೇಕಾದಷ್ಟು ಚರ್ಚೆ ಮಾಡ್ತಾ ಇರ್ತೀರಿ, ವಿಶ್ಲೇಷಣೆ ಮಾಡ್ತಾ ಇರ್ತೀರಿ, ಆದರೆ ನಿಮ್ಮ ಅಭಿಪ್ರಾಯ ಜನರು ಒಪ್ಪಬೇಕು. ಅದು ನಿಮ್ಮ ಮೇಲೂ ಕೂಡ ವಿಶ್ವಾಸ ಹೆಚ್ಚಿದೆ. ಹಾಗೆ ನಾವು ರಾಜಕಾರಣಿಗಳು, ಇಲ್ಲ ನಾನೇ ಆಗಲಿ, ನನ್ನ ಪಕ್ಷ ಆಗಲಿ, ಎಲೆಕ್ಷನ್ಕಿಂತ ಮುಂಚಿತವಾಗಿ ನಾವು ಏನು ಮಾತಾಡಿದ್ದೀವಲ್ಲ, ಆ ಮಾತು ಏನು ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟುವಲ್ಲ, ಇದು ನನ್ನ ಪ್ರತಿಜ್ಞೆ, ನನ್ನ ಗ್ಯಾರಂಟಿ ಅಂಥೇಳಿ, ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಸೈನ್ ಹಾಕಿ ಕೊಟ್ಟು ನಾನು ಸಿದ್ದರಾಮಯ್ಯನವರು ಸೈನ್ ಹಾಕಿದ್ವಲ್ಲ, ಆ ಚೆಕ್ ಬೌನ್ಸ್ ಆಗಲಿಲ್ಲ. ಜನರು ಕೂಡ ನಮ್ಮನ್ನ ಬೌನ್ಸ್ ಮಾಡಲಿಲ್ಲ. ಇದು ನಮಗೆ ಒಂದು ದೊಡ್ಡ ಶಕ್ತಿ. ಇದು ಬೇರೆ ಯಾರಿಗೂ ಈ ಅವಕಾಶ ಸಿಕ್ಕಿರಲಿಲ್ಲ. ಹಿಂದೆ ಬಿ ಜೆ ಪಿ ಸರ್ಕಾರ ಎಲೆಕ್ಷನ್, ಇದೇ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚಿತವಾಗಿ ಬೇಕಾದಷ್ಟು ಆಶ್ವಾಸನೆಗಳನ್ನು ನೀವೆಲ್ಲ ನೋಡಿದ್ರಿ. ಅವು ಈಡೇರಿಸಿದ್ರಾ ಇಲ್ವಾ? ಇದು ಈಗ ಮತದಾರರ ಮುಂದೆ ಹೋಗುವಂಥ ಒಂದು ಪ್ರಶ್ನೆ. ನಮ್ಮ ರಾಜ್ಯದಲ್ಲಿ ನಮಗೇನು ಪ್ರಶ್ನೆ ಅಂದರೆ, ನಾವೇನು ಮಾತು ಕೊಟ್ಟಿದ್ದೋ ಅದು ನಾವು ಮಾತು ಕೊಟ್ಟಂತೆ ಉಳ್ಕೊಂಡ್ವಾ ಇಲ್ಲ. ಇದು ಮತದಾರರು ತೀರ್ಮಾನ ಮಾಡೋಂಥ ಒಂದು ದೊಡ್ಡ ಅವಕಾಶ. ಸೊ ನಾನು ಏನು ಮಾತು ಕೊಟ್ಟಿದ್ದೆ, ಸಿದ್ದರಾಮಯ್ಯನವ್ರು ಏನು ಮಾತು ಕೊಟ್ಟಿದ್ದೋ, ನಾವಿಬ್ಬರೂ ಸೇರಿ ಪಕ್ಷದ ಪರವಾಗಿ ಅದನ್ನು ಇವತ್ತು ಸಂಪೂರ್ಣವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟು ಚೆಕ್ಕನ್ನು ಸೈನ್ ಮಾಡಿ ಮನೆಗೂ ತಲುಪಿಸಿ, ಇವತ್ತು 1,40,00,000 ಕುಟುಂಬಗಳಿಗೆ ಆ ನುಡಿದಂತೆ ನಡೆದಿದ್ದೀವಲ್ಲ. 1,17,00,000 ಈಗಾಗಲೇ ಹೆಣ್ಮಕ್ಳಿಗೆ ತಲುಪಿದೆ ದುಡ್ಡು. 1,46,00,000 ಝೀರೋ ಬಿಲ್ ಬರ್ತಾಯಿದೆ, ಜನರಿಗೆ ಝೀರೋ ಬಿಲ್ ಬರ್ತಾಯಿದೆ. ಮಿಕ್ಕಿದ ಹಕ್ಕಿ ಹೋಗ್ತಾಯಿದೆ, ಯುವಕರಿಗೆ ಹೋಗ್ತಾಯಿದೆ. ಹೆಣ್ಮಕ್ಳುಗಳು ದಿನ 60 ಲಕ್ಷ ಅಷ್ಟು ಹೆಣ್ಮಕ್ಳು ಬಸ್ನಲ್ಲಿ ಫ್ರೀಯಾಗಿ ಶಕ್ತಿ ಯೋಜನೆಯಲ್ಲಿ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳ ಮನೆಗೆ ಹೋಗ್ತಾ ಇದ್ದಾರೆ, ಬೀಗರ ಮನೆಗೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. ಇದು ಯಾವ ಪಕ್ಷಕ್ಕೆ ಈ ಶಕ್ತಿ ಬಂತು, ಯಾವ ಸರ್ಕಾರಕ್ಕೆ ಈ ಶಕ್ತಿ ಬಂತು, ಯಾವ ಕಾರ್ಯಕರ್ತರಿಗೆ ಶಕ್ತಿ ಬಂತು, ಇದನ್ನು ನೋಡಿದ್ರೆ ನಮಗೆ ಇದಕ್ಕಿಂತ ದೊಡ್ಡ ಆತ್ಮಬಲ ಇನ್ನೊಂದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.